ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಹುಕ್ ಇಟ್ಟಾಗ ನಾವು ಡಿಸೈನ್ ಮಾಡಬೇಕು. ಸೊ ಯಾವ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಡಿಸೈನ್ ಮಾಡ್ಬೋದು ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಇದು ಬಂದು ಬ್ಯಾಕ್ ಹುಕ್ ಬ್ಲೌಸು. ಸೊ ಬ್ಯಾಕ್ ಹುಕ್ ಬ್ಲೌಸ್ ಆದರೂ ನಾನು ಈ ಸೆಂಟ್ರಲ್ಲಿ ಏನಿದೆ ಸೆಂಟರಲ್ಲಿ ನಾನು ಓಪನ್ ಮಾಡ್ಕೊಳ್ಳಲ್ಲ. ಸೊ ಮಾಮೂಲಿ ಹೇಗೆ ಬ್ಯಾಕ್ನ ಕಟ್ ಮಾಡ್ಕೊಳ್ತೀವಿ ಸೊ ಅದೇ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಡಿಸೈನು ಸಿಂಪಲ್ ಆಗಿರುತ್ತೆ, ಲುಕ್ ಆಗಿರುತ್ತೆ. ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ, ಇದು ಬಂದು ಮೇನ್ ಫ್ಯಾಬ್ರಿಕ್ಕು, ಇದು ಬಂದು ಲೈನಿಂಗು. ಸೊ ನೋಡಿ, ಇದು ಮೇನ್ ಫ್ಯಾಬ್ರಿಕ್ನ, ಇದು ಉಲ್ಟಾ, ಇದು ಸೀದಾ ಸೈಡ್ ಇದೆ. ಸೊ ಇದು ಕೆಳಗೆ ಹಾಕ್ತಾಯಿದ್ದೀನಿ. ಉಲ್ಟಾ ಏನಿದೆ ಅದು ಮೇಲ್ಗೆ ಬರೋಂಗೆ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಏನು ನಮ್ಮ ಕ್ಯಾನ್ವಾಸ್ ಇದೆ, ಸಾರಿ, ಅದ್ರ ಮೇಲೆ ಏನು ನಮ್ಮ ಲೈನಿಂಗ್ ಇದೆ ಸೊ ಅದನ್ನು ಇಟ್ಟು ಸುತ್ತ ಸ್ಟಿಚ್ ಹಾಕೊಂಬಿಡೋಣ. ಸೊ ಈ ರೀತಿ ಸುತ್ತ ಸ್ಟಿಚ್ ಹಾಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಸೊ ಎಕ್ಸ್ಟ್ರಾ ಎಲ್ಲ ತೆಗೆದಾದ್ಮೇಲೆ ಪಟ್ಟಿ ಪೀಸ್ ಕಟ್ಕೊಳ್ಳೋಣ. ಸೊ ನಮ್ಗೆ ಏನಿದೆ ನಮ್ಮ ಬ್ಯಾಕ್ ಪಾರ್ಟ್ನ ಸೊ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ, ಕ್ಯಾನ್ವಾಸ್ ತಗೊಳ್ಳಿ. ಸೊ ಕ್ಯಾನ್ವಾಸ್ ತಗೊಳ್ಳಿ. ಇಷ್ಟೇ ತೊಗೊಳ್ಬೇಕಂತೇನಿಲ್ಲ, ನಾನು ಯಾವಾಗಲೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಎಷ್ಟು ಬೇಕೋ ಅಷ್ಟು ನಾನು ಇದರಲ್ಲಿ ಮಾರ್ಕ್ ಹಾಕ್ಕೊಳ್ತೀನಿ. ಸೊ ಇಲ್ಲಿ ಒಂದು 1 ಇಂಚು, 1.25 ಇಂಚ್ ಗ್ಯಾಪಲ್ಲಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಈ ರೀತಿ. ಸೊ ಅದಾದಮೇಲೆ ಇಲ್ಲಿಂದ ನಮ್ಮ ಬ್ಲೌಸ್ನ ಡೀಪ್ ಎಷ್ಟಿದೆ ಸೊ ಅಷ್ಟು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇವ್ರದ್ದು ರೆಡಿ ಬಂದು 10.5 ಇಂಚು ಡೀಪು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು 11 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಸೊ ರೀತಿ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಸೊ ಇವ್ರದ್ದು ನೆಕ್ ವಿಡ್ತ್ ಅಗಲ ಬಂದು ನಾನಿಲ್ಲಿ 2 ಇಂಚ್ ಇಡ್ತಾಯಿದ್ದೀನಿ. ಸೊ ಇಲ್ಲಿ ನಿಮಗೆ ಬ್ರಾಡ್ ಎಷ್ಟು ಬೇಕೋ ಸೊ ಅಷ್ಟು ಇಟ್ಕೊಳ್ಬೋದು. ಸೊ ಇಲ್ಲಿ ನಾನಿಲ್ಲಿ 3.5 ಇಂಚು ಇಡ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂದು ಬಾಕ್ಸ್ನ ಹಾಕ್ಕೊಳ್ಳಿ, ಈ ರೀತಿ. ಸೊ ಈಗ ಇದರಲ್ಲಿ ನೀವು ರೌಂಡ್ ಶೇಪ್ನ ಮಾರ್ಕ್ ಹಾಕ್ಕೊಳ್ಬೋದು. ಸೊ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬ್ರಾಡ್ ಕೇಳಿದ್ದಾರೆ ನನಗೆ ಇವರು. ಸೊ ಹಾಗಾಗಿ ಬ್ರಾಡಾಗಿ ಮಾರ್ಕ್ ಹಾಕ್ತಾಯಿದ್ದೀನಿ. ಸೊ ಬ್ರಾಡ್ ಕಡಿಮೆ ಇರೋರು ಈ ಬಾಕ್ಸ್ ಒಳಗಡೆ ಹಾಕ್ಕೊಳ್ಳಿ. ಸೊ ಇವ್ರು ಬ್ರಾಡ್ ಕೇಳಿರೋದ್ರಿಂದ ನಾನು ಹೊರಗಡೆ ಹೋಗಿ ರೌಂಡ್ ಶೇಪ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ. ಈ ರೀತಿ. ಸೊ ಇದಾದಮೇಲೆ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನಾವೇನು ರೌಂಡ್ ಶೇಪ್ ಕೊಟ್ಟಿದ್ದೀವಿ ಸೊ ಅಲ್ಲಿಂದ 1 ಇಂಚು ಮಾರ್ಜಿನಲ್ಲಿ ನೋಡಿ ಈ ರೀತಿ ಒಂದು ಮಾರ್ಕ್ ಹಾಕ್ತಾ ಹೋಗಿ. ಕರೆಕ್ಟಾಗಿರಲಿ, ಏರುಪೇರು ಬೇಡ. ಸೊ ಏನು ನಾವು ರೌಂಡ್ ಶೇಪ್ ಕೊಟ್ಟಿದ್ದೀವಿ ಅಲ್ಲಿಂದ 1 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ನೋಡಿ, ಈ ಎಂಡಿಗೆ 1 ಇಂಚು ಕರೆಕ್ಟಾಗಿ ಬರ್ತಾಯಿದೆ. ಸೊ ಇದ್ರ ಮೇಲೆ ಈ ರೀತಿ ಹೈಲೈಟ್ ಮಾಡ್ಕೊಳ್ತಾ ಹೋಗಿ, ಈ ರೀತಿ. ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾವು ಔಟರ್ ಲೈನ್ ಕಟ್ ಮಾಡ್ಕೊಂಬಿಡೋಣ. ಈ ರೀತಿ. ಸೊ ಅದಾದಮೇಲೆ ನೋಡಿ, ಇಲ್ಲಿ ಒಂದು 1/2 ಇಂಚಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿಂದ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಇದೇನಕ್ಕೆ ಅಂದರೆ ಇದೇನು ನಾನು ಅದಕ್ಕೆ ಕಾಂಬಿನೇಷನ್ ಅಂತ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ನೋಡಿ, ಇದು ಬಂದು ಸ್ಯಾರಿ ತೊಗೊಂಡಿದ್ದೀನಿ. ಇಷ್ಟಾಗಲ ಸ್ಯಾರಿಲಿ ಕಟ್ ಮಾಡಿಕೊಂಡು ಪೀಸ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಬಟ್ಟೆ ವೇಸ್ಟ್ ಮಾಡಬಾರ್ದಲ್ವ. ಸೊ ಅದಕ್ಕೆ ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದ್ರ ಮೇಲೆ ಇದನ್ನು ನಾವಿಟ್ಟು ಐರನ್ ಮಾಡ್ಕೊಳ್ಳೋಕ್ಕೆ
ಯಾಕಂದರೆ ಮತ್ತೊಂದು ಸರಿ ನಾವು ನೆಕ್ ಬಿಡುತ್ತೆಲ್ಲ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಕರೆಕ್ಟ್ ಬಂದುಬಿಡುತ್ತೆ. ಸೊ ನೋಡಿ, ಈ ರೀತಿ ಇಟ್ಟು ಇದನ್ನು ಐರನ್ ಮಾಡ್ಕೊಳ್ಬೇಕು. ಸೊ ಐರನ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಐರನ್ ಮಾಡ್ಕೊಳ್ಳಿ. ಸೊ ಐರನ್ ಮಾಡ್ಕೊಂಡಿದ್ದು ಆದಮೇಲೆ ಏನು ಕ್ಯಾನ್ವಾಸ್ ಇದೆ ಇದ್ರ ಪಕ್ಕ ಒಂದು 1/2 ಇಂಚು ಬಟ್ಟೆ ಬಿಟ್ಟು 1/2 ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತಗೊಳ್ಳೋಣ. ಈಗ ಇದನ್ನು ನಾವು ಮಡಚಿ ಸ್ಟಿಚ್ ಹಾಕೊಳ್ಳೋಣ. ಸೊ ಬನ್ನಿ ಮಿಷಿನ್ ಮೇಲೆ ಹೇಗೆ ಸ್ಟಿಚ್ ಹಾಕೊಳ್ಳೋದು ತೋರಿಸ್ತೀನಿ. ಈ ರೀತಿ ಇದನ್ನು ನಾವು ಆಮೇಲೆ ರಿಮೂವ್ ಮಾಡ್ಕೊಳ್ಬೇಕು. ಸೊ ಈಗ ನಾವು ನಮ್ಮ ಬ್ಯಾಕ್ ಪಾರ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ, ಇದು ಲೈನಿಂಗು ಸೈಡು, ಇದು ಬಂದು ಮೇನ್ ಫ್ಯಾಬ್ರಿಕ್ ಸೈಡು. ಸೊ ಲೈನಿಂಗ್ ಸೈಡು ಅಂದರೆ ಉಲ್ಟಾ ಸೈಡ್ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಸೊ ಹಾಗೆ ನೋಡಿ ಈ ರೀತಿ ಗೀರ್ಕೊಳ್ಳಿ. ಸೊ ನೋಡಿ ಇಲ್ಲಿ ಲೈನ್ ಬಂದಿರುತ್ತೆ, ಬೇಕಾದ್ರೆ ಅದ್ರ ಮೇಲೆ ನೀವು ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಸೊ ಇದನ್ನು ಅಷ್ಟೇ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸೆಂಟರಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಸೊ ಈ ರೀತಿ ಹಾಕ್ಕೊಂಡು ಎರಡೂ ನಾಚು ಮ್ಯಾಚ್ ಆಗಬೇಕು. ಸೊ ಈ ರೀತಿ ಇಟ್ಟು ಪಿನ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಸೆಂಟರ್ಗೆ ಬರೋ ಥರ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಪಿನ್ ಮಾಡಿಕೊಂಡು, ಈಗ ಈ ಕ್ಯಾನ್ವಾಸ್ ಪಕ್ಕನೇ ಬರಬೇಕು, ಕ್ಯಾನ್ವಾಸ್ ಮೇಲೂ ಬರಬಾರ್ದು ಸ್ಟಿಚ್ಚು, ಈ ಕ್ಯಾನ್ವಾಸ್ ಪಕ್ಕನೇ ಬರಬೇಕು. ಸೊ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದುವರೆಗೂ ಬಂದಿದೆ ಸ್ಟಿಚ್ಚು. ಇದು ಜಸ್ಟ್ ನಾವು ಐರನ್ ಮಾಡ್ಕೊಳ್ಳೋಕೆ ಯೂಸ್ ಆಗಲಿ ಅಂತ ಅಷ್ಟೇ ಮಾತ್ರ ಬಿಟ್ಕೊಳ್ಳೋದು. ಸೊ ಇದು ಯಾವುದು ನಮಗೆ ಯೂಸ್ ಇಲ್ಲ. ಸೊ ಇಷ್ಟಾದಮೇಲೆ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸ್ಟಿಚ್ ಹಾಕಿದ್ದೀವಿ, ಅದಕ್ಕಿಂತ ಪಕ್ಕ 1/4 ಇಂಚು ಬಟ್ಟೆ ಬಿಟ್ಟು ಸುತ್ತನೂ ಕಟ್ ಮಾಡಿ ತಗೊಳ್ಳೋಣ. ಸೊ ನಾಚ್ ಹಾಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ಸೊ ಈ ರೀತಿ ನಾಚ್ ಹಾಕ್ಕೊಂಡು ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಸೊ ಇದ್ರ ಮೇಲೆ ನಾವು ಐರನ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ. ಸೊ ಐರನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಐರನ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಈಗ ಇದಕ್ಕೆ ನಾನೊಂದು ಲೇಸ್ ಅಟ್ಯಾಚ್ ಮಾಡ್ಕೊಳ್ತೀನಿ, ಇನ್ನೂ ಲುಕ್ ಬರುತ್ತೆ. ಇಷ್ಟೇ ಸಾಕು ಅನ್ನೋರು ಸ್ಟಾಪ್ ಮಾಡ್ಬೋದು, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋಣ ಅಲ್ವಾ. ಸೊ ಇದಾದಮೇಲೆ ಇಲ್ಲೂ ಅಷ್ಟೇ ಲೇಸಿಂದ ಅಟ್ಯಾಚ್ ಮಾಡ್ಕೊಳ್ಳೋಣ.
ಈ ರೀತಿ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ, ಫಸ್ಟ್ ನಾವು ಮಡ್ಚಿ ಹೊಲಿಯಕ್ಕೆ ಸ್ಟಿಚ್ ಹಾಕಿದ್ವಲ್ಲ, ಈ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ಳಿ, ಚೆನ್ನಾಗಿ ಲುಕ್ ಬರುತ್ತೆ. ಸೊ ಇದಾದಮೇಲೆ ಇದು ಬ್ಯಾಕ್ ಹುಕ್ ಬ್ಲೌಸ್ ಆಗಿರೋದ್ರಿಂದ ಸೊ ಈಗ ಇದನ್ನು ಈ ರೀತಿ ಮಡ್ಚ್ಕೊಂಡು ನೋಡಿ ಸೆಂಟರಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಈ ರೀತಿ ಸಪ್ರೇಟ್ ಆಗುತ್ತೆ. ಸೊ ಈಗ ಇದಕ್ಕೆ ನಾವು ಉಪ್ಪಟ್ಟಿ ಕಾಜಾಪಟ್ಟಿ ಹಾಕೊಳ್ಳೋಣ. ನೋಡಿ, ನಾನು ಉಪ್ಪಟ್ಟಿ ಕಾಜಾಪಟ್ಟಿ ಹಾಕಿದ್ದೀನಿ. ಸೊ ಫೈನಲಿ ನಮ್ಮ ಬ್ಯಾಕ್ ಹುಕ್ ಬ್ಲೌಸ್ ಡಿಸೈನು ರೆಡಿ. ಸೊ ಈ ರೀತಿ ಮಾಡ್ಕೊಳ್ಳಿ. ಸೊ ಇದಕ್ಕೆ ಒಂದು ಟೈಯಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಸೊ ತುಂಬ ಲುಕ್ ಬರುತ್ತೆ ವೇರ್ ಮಾಡಿದಾಗ. ಸೊ ಇದಕ್ಕೆ ಟೈಯಿಂಗ್ ಹಾಕೊಂಡ್ಬಿಡೋಣ. ಸೊ ನೋಡಿ, ಟೈಯಿಂಗ್ನ ಈ ರೀತಿ ಎರಡನ್ನೂ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಬಿಟ್ಬಿಡಿ, ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ಸೊ ಅಲ್ಲಿಂದ ಕೆಳಗೆ 2 ಇಂಚಿಗೆ ಎರಡೂ ಸೈಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಏನು ನಾವು ರೆಡಿ ಮಾಡ್ಕೊಂಡಿದ್ದೀನಿ ಟೈಯಿಂಗು, ಸೊ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಎರಡಕ್ಕೂ ಈ ರೀತಿ ಟೈಯಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಸೊ ಫೈನಲಿ ನಮ್ಮ ಬ್ಯಾಕ್ ಹುಕ್ ಬ್ಲೌಸ್ ಡಿಸೈನು ಸೊ ರೆಡಿ. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕ್, ಏನೋ ಒಂದು ಕೊಡಿ. ನನ್ನ ವಿಡಿಯೋನ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಕಲಿಯೋಕ್ಕೆ ಪ್ರಯತ್ನ ಪಡಿ, 100% ಕಲಿತೀರಾ. ನೀವು ಕಲ್ತಿದ್ದೇನೆ ಇನ್ನೊಬ್ರಿಗೆ ಕಲಿಸಿ. ಇದು ಯಾವುದೂ ಆಗಿಲ್ಲ ಅಂದರೆ ಜಸ್ಟ್ ನಾನು ಒಂದು ವಿಡಿಯೋನ ಶೇರ್ ಮಾಡಿ ಅಷ್ಟೇ. ಸೊ ಬೇರೆಯವ್ರಿಗೆ ನೀವು ಕಲಿಸ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.